ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾವು ಒಂದು ಔಟಿಂಗ್ ಹೋಗ್ತಾ ಇದ್ದೇವೆ. ಅಂದರೆ ಒಂದು ಬೋರ್ ಹಾಕ್ಲಿಕ್ಕಿತ್ತು ನೀರಿಗೆ. ಸೊ ಹಾಗಾಗಿ ಅದಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾನು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೇನೆ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಅಂದರೆ ಎದ್ದದ್ದೇ 6:30 ಆಗಿದೆ ಗೈಸ್. ಆದಮೇಲೆ 7 ಗಂಟೆಗೆ ಹೊರಡಬೇಕಿತ್ತು. ಸೊ ಈಗ ಟೈಮ್ ಬಂದು 7:15 ಆಗಿದೆ. ಹಾಗಾಗಿ ಈಗ ಹೋಗ್ತಾ ಇದ್ದೇವೆ ನಾವು. ಸೊ ಓಕೆ ಗೈಸ್, ನಾನು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಓಕೆ, ಏನೆಲ್ಲ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ ಅಂತೇಳಿ. ಸೊ ಹಾಗಾಗಿ ನೋಡ್ತಾ ಇರಿ ಗೈಸ್ ನನ್ನ ವ್ಲಾಗನ್ನು. ಸೊ ನಂದು ಪ್ರೀವಿಯಸ್ ಬ್ಲಾಗ್ ಕೂಡ ನೋಡಿ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಅಷ್ಟೇ ಗೈಸ್, ಅಲ್ಲಿಗೆ ಇನ್ನೇನಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಏನು ಮಾಡಲಿಲ್ಲ. ಮಗುವಿಗೆ ಮಾತ್ರ ಒಂದು ದೋಸೆ ಮಾಡಿ ತಂದದಷ್ಟೇ. ಅವಳು ಕೂಡ ಎದ್ದೆಲಿಸಿದಲ್ಲ, ಅವಳೇ ಮತ್ತೆ ಎದ್ದು ಕೂಗ್ತಾ ಇತ್ತು. ಮತ್ತೆ ಬೇಗ ಬೇಗ ಹೊರಡಿಸಿ ಕರ್ಕೊಂಡು ಬಂದ್ವಿ. ಮತ್ತು ಇನ್ನೇನಿಲ್ಲ ಗೈಸ್, ನಾನು ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಹೇಳ್ತೇನೆ ಗೈಸ್. ಓಕೆ, ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ಹೇಳ್ತೇನೆ. ಮತ್ತು ಅವರು ಎಂತೆಲ್ಲ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಓಕೆ ಓಕೆ ಗೈಸ್, ನಾವು ಬಂದದ್ದು ಇಲ್ಲಿಗೆ ನೋಡಿ. ಅಲ್ಲಿ ಉಂಟಲ್ಲ, ಅಲ್ಲಿ ನೋಡಿ ಆಗ್ತಾ ಇದೆ. ಅಲ್ಲಿ ಯಾವುದು ಈಗ ಬೇರೆಯವ್ರದ್ದು ಆಗ್ತಾ ಉಂಟು. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಬೇರೆಯವ್ರದ್ದು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮದು ಫಸ್ಟ್ ಆಗ್ತಿತ್ತು ಗೈಸ್. ಸೊ ಇನ್ನು ವೆಯ್ಟ್ ಮಾಡಬೇಕು ಅವ್ರದ್ದು ಆಗುವ ತನಕ. ಇಲ್ಲಾಂದರೆ ನಮ್ಮದು ಆಗಿ ಬೇಗ ಹೋಗ್ಬೋದಿತ್ತು. ಸೊ ಏನು ಮಾಡಲಿಕ್ಕಾಗಲ್ಲ ಗೈಸ್. ಹಾಗಾಗಿ ಅವ್ರದ್ದು ಆಚೆ ಸೈಡ್ ಅಲ್ವಾ, ಸೊ ನಮ್ಮದು ಈಚೆ ಸೈಡಲ್ಲಿ. ಸೊ ಅದು ಗೈಸ್ ಏನು ಮಾಡಲಿಕ್ಕಾಗಲ್ಲ. ಈಗ ಅವ್ರದ್ದು ಆಗ್ತಾ ಉಂಟು, ಅವರದ್ದು ಆದಮೇಲೆ ನಮ್ಮದು ಗೈಸ್. ಸೊ ಅಷ್ಟೊತ್ತಿಗೆ ನಾವು ವೆಯ್ಟ್ ಮಾಡಬೇಕು. ಇಲ್ಲಿದ್ದು ಇದು ನೋಡಿ ಗೈಸ್, ಅಂತ ಪ್ಲೇಸಸ್ ನೋಡಿ ಗೈಸ್, ಚೆನ್ನಾಗಿ ಉಂಟಲ್ಲ. ಈ ಥರ ಇದೆ ಒಂದು ಪ್ಲೇಸಸ್ ನೋಡಿ. ಸೊ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಮಗುವಿಗೆ ಹೇಳಿದ್ದೇನಲ್ಲ ನಾನು, ಒಂದು ದೋಸೆ ಮಾಡಿ ಬಂದಿದ್ದೇನೆ ಅಂತೇಳಿ. ಅದು ಟಿಫಿನಿಗೆ ಹಾಕಿ ತಂದಿದ್ದೇನೆ, ಮತ್ತು ಅವಳಿಗೆ ಕೊಡಬೇಕು. ಸೊ ಹಾಗಾಗಿ ಬಂದು ತಲುಪಿದ್ದೇವೆ ಗೈಸ್. ರೀಚ್ ಆದ್ವಿ. ಇನ್ನು ಸ್ಟಾರ್ಟ್ ಮಾಡಲಿಲ್ವಾ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿರಲಿಕ್ಕಿಲ್ಲ ಅಂದ್ಕೊಂಡಿದ್ದೇನೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗ್ಬೋದಂತ ಅವ್ರದ್ದು, ನೋಡುವ ಗೈಸ್. ಮತ್ತು ನಮ್ಮದು ನಾವು ಮತ್ತೆ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸ್ಟಾರ್ಟ್ ಮಾಡುವಾಗ ನಾನು ವಿಡಿಯೋ ತೆಗಿತೇನೆ. ಓಕೆ ಓಕೆ ಗೈಸ್. ನಾನದು ಸ್ವಲ್ಪ ಅಷ್ಟೇ ತೆಗೆದದ್ದು. ನಮ್ಮದು ಮಾಡುವಾಗ ನಾನು ಫುಲ್ಲು ತೆಗಿದ್ದೇನೆ. ಯಾಕಂದರೆ ನನಗೆ ಅದು ಸ್ಟಾರ್ಟ್ ಆದದ್ದೇ ಗೊತ್ತಾಗಲಿಲ್ಲ ಗೈಸ್. ಎಲ್ಲರೂ ವೀಡಿಯೋ ತೆಗಿತಿದ್ರು, ನಾನು ಮಗುವನ್ನು ನೋಡ್ತಿದ್ದೆ. ಸೊ ಸ್ಟಾರ್ಟ್ ಆದದ್ದೇ ಗೊತ್ತಾಗಲಿಲ್ಲ. ಮತ್ತು ಸ್ವಲ್ಪ ಮಿಡಲಲ್ಲಿ ತೆಗೆದೆ ಅಷ್ಟೇ. ಸೊ ಹಾಗಾಗಿ ನಾನು ನಮ್ಮದು ಮಾಡುವಾಗ ಈಗ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ನಮ್ಮದು ಮಾಡುವಾಗ ನಾನು ಫುಲ್ಲು ತೆಗಿದ್ದೇನೆ, ಆಯಿತಾ. ನಾನು ಅಂದ್ಕೊಂಡಿದ್ದೆ ಅವ್ರದ್ದು ಮಾಡುವಾಗ ಫುಲ್ಲು ತೆಗಿಯುವ ಅಂತ. ಅಂದರೆ ನಮ್ದು ಆಗುವಾಗ ಗೊತ್ತಿಲ್ಲಲ್ಲ ಎಷ್ಟು ಹೊತ್ತಾಗ್ತದೆ ಅಂತ, ಮಗು ಒಂದೇಳಿ ಕೇಳದಿದ್ರೆ ಅಂತೇಳಿ ಅಂದ್ಕೊಂಡಿದ್ದೆ ಬೇಗ ತೆಗಿಯುವ ಅಂತ. ಆದರೆ ಏನು ಮಾಡೋದು, ಆಗಲಿಲ್ಲ ಗೈಸ್ ತೆಗಿಲಿಕ್ಕೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಮಧ್ಯಾಹ್ನ ತನಕ ಆಗ್ಬೋದು ಅವತ್ತು. ಸೊ ಆಮೇಲೆ ನಮ್ಮದು ಮಾಡ್ಬೋದು. ಸೊ ಊಟ ಎಲ್ಲ ಆದಮೇಲೆ ನಮ್ಮದು ಮಾಡ್ಬೋದು ಗೈಸ್. ಸೊ ಹಾಗಾಗಿ ಓಕೆ ಗೈಸ್, ಆವಾಗ ನಾನು ಫುಲ್ಲು ತೆಗಿತೇನೆ ಸ್ಟಾರ್ಟಿಂಗಿಂದ
ಎಂಡ್ ತನಕ ಅಲ್ಲ, ಸ್ಟಾರ್ಟ್ ಮಾಡ್ತಾರಲ್ಲ ಅಲ್ಲಿಂದ ನಾನು ಫುಲ್ಲು ನಾನು ನಿಮಗೆ ತೋರಿಸ್ತೇನೆ, ಓಕೆನಾ. ಅದಂದರೆ ಆಗಲಿಲ್ಲ ತೋರಿಸ್ಲಿಕ್ಕೆ ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಸೊ ಬ್ರೇಕ್ಫಾಸ್ಟು ಕೂಡ ಆಗಲಿಲ್ಲ ಗೈಸ್, ನಿಮ್ಮದೆಲ್ಲ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇನೆ ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಆಗಲಿಲ್ಲ, ಹಾಗೆ ಬಂದಿದ್ದೇವೆ. ಸೊ ಹಸ್ಬೆಂಡ್ಗೆ ಹೇಳ್ತಾ ಇದ್ದೇನೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬರುವ ಅಂತ. ಅವರು ಯಾವುದು ಅವರಷ್ಟಕ್ಕಿದ್ದಾರೆ, ನೋಡುವ ಗೈಸ್. ಅಂದರೆ ಅವರು ಕೂಡ ಬೇರೆಯವರು ಕೂಡ ಇರ್ಬೋದು ಬ್ರೇಕ್ಫಾಸ್ಟಿಗೆ ಅಂತೇಳಿ ಅಂದ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ದಾನಶೂರ ಕರ್ನಾಟಕ, ಹಾಗಾಗಿ ಬಿಟ್ಟು ಬರಲಿಕ್ಕಿಲ್ಲ. ಸೊ ನೋಡುವ ಗೈಸ್ ಹೇಗೆ ಆಗ್ತದೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ಎಷ್ಟೊತ್ತು ಆಗ್ಬೋದು ಅಂತ. ಈಗ 8:30 ಆಗಿದೆ, ಅವರದು ಒಂದು 7:45 8 ಗಂಟೆ ಆಗೋ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡುವ ಗೈಸ್, ಅದು ತುಂಬ ಸೌಂಡು, ಅದು ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾನು ಜಸ್ಟ್ ಹೀಗೆ ತೋರಿಸ್ತೇನೆ ಅಷ್ಟೇ, ಅಷ್ಟು ಸೌಂಡ್ ಬರ್ತದೆ ಅದರದ್ದು. ಸೊ ಹಾಗಾಗಿ ಎಂಥದ್ದು ಕೇಳುವುದಿಲ್ಲ, ತುಂಬ ಸೌಂಡು, ಧೂಳೆಲ್ಲ ಇರ್ತದೆ. ಸೊ ಹಾಗಾಗಿ ನೋಡಿ ಅಲ್ಲಿ ಧೂಳು ಬರ್ತಾ ಉಂಟಲ್ಲ, ಇಲ್ಲಿ ನೋಡಿ ತೋರಿಸ್ತೇನೆ ನೋಡಿ ಧೂಳು. ಸೊ ಹಾಗಾಗಿ ನಾನು ನಿಮಗೆ ಮತ್ತೆ ನಮ್ಮದು ಆಗುವಾಗ ನಾನು ನಿಮಗೆ ತೋರಿಸ್ತೇನೆ, ಓಕೆನಾ. ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ, ಓಕೆ ಗೈಸ್. ಈಗ CNG ಆಗ್ತಾ ಇದ್ದಾರೆ ಗೈಸ್, ನನ್ನ ಹಸ್ಬೆಂಡಲ್ಲಿ CNG ಆಗ್ತಾ ಇದ್ದಾರೆ. ಸೊ ನಾವು ಅಲ್ಲಿಂದ ಬಂದ್ವಿ ಗೈಸ್. ಈಗ ರೂಮಿಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಉಂಟು, ಅದೆಲ್ಲ ಮಾಡಿ ಬರೋದು. ಅಷ್ಟೊತ್ತಿಗೆ ಅವರದ್ದು ಆಗ್ತದೆ, ಒಂದು 12 ಗಂಟೆ ಹಾಗೆ ಆಗುವಾಗ ಬರಬೇಕಂತ ಇದ್ದೇವೆ ಗೈಸ್. ಯಾಕಂದರೆ ಈಗ ಸುಮ್ಮನೆ ಗೈಸ್ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಅಲ್ಲ. ಸೊ ಅವರದ್ದು ಮಾಡ್ತಾ ಇದ್ದಾರೆ, ಆಗ್ತಾ ಉಂಟು ಅವರದ್ದು. ಸೊ ಹಾಗಾಗಿ ಅವರದ್ದು ಆಗಲಿ ಅಂತೇಳಿ. ಮೋಡ ಇದೆ, ಮಳೆ ಬರ್ತಿಲ್ಲ. ನಮ್ಮದು ಆಗೋ ತನಕ ಮಳೆ ಬರದಿದ್ದರೆ ಸಾಕು ಗೈಸ್. ಅದು ಹಾಗೆ ಯಾವಾಗಲೂ ಮಳೆ ಬರೋದಿಲ್ಲ, ಆದರೆ ನಮಗೆ ಬೇಕಾಗುವಾಗ ಬೇಡ ಆಗುವಾಗ ಮಳೆ ಬರ್ತದೆ ಗೈಸ್. ಸೊ ಇಲ್ಲಿ ಕುತ್ಕೊಳ್ಳೋ ಸ್ವಲ್ಪ ಹೊತ್ತು, ಹಬ್ಬ ಅಷ್ಟೇ ಗೈಸ್. ಸೊ ಹಾಗಾಗಿ ನೋಡುವ ಗೈಸ್. ಸೊ ಮಳೆ ಬರಲಿಕ್ಕಿಲ್ಲ ಅಂತೇಳಿ ಅಂದ್ಕೊಂಡಿದ್ದೇನೆ, ಇಷ್ಟು ದಿನ ಬರಲಿಲ್ಲ ಅಲ್ಲ. ಸೊ ಹಾಗಾಗಿ ಮಳೆ ಬರದಿದ್ದರೆ ಸಾಕು. ಇವತ್ತು ಆದರೆ ಒಳ್ಳೆಯದು ಗೈಸ್. ಮತ್ತೆ ಅವರು ಸದ್ಯಕ್ಕೆ ಮತ್ತೆ ಕರೆಯುವಾಗೆಲ್ಲ ಅವರು ಬರುವುದಿಲ್ಲ, ಅದು ಉಂಟು ಇದು ಉಂಟು ಏನಾದರೂ ಒಂದು ಕೆಲಸ ಹೇಳ್ತಾರೆ. ಸೊ ಹಾಗಾಗಿ ಅವರದ್ದು ಕರೆದಾಗ ನಮ್ಮದು ಕೂಡ ಮಾಡಿ ಮುಗಿಸುವ ಅಂತೇಳಿ ಬೋರು ಹಾಕೋದು. ಸೊ ಅವ್ರದ್ದು ಬೋರು ಹಾಕುವಾಗ ನಮ್ಮದು ಕೂಡ ಹಾಕಿದರೆ ಆಗ್ತದಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೇನಿಲ್ಲ ಗೈಸ್. ಸೊ ಹಾಗಾಗಿ 12 ಗಂಟೆ ಆಗುವಾಗ ರಿಟರ್ನ್ ಬರ್ತೇವೆ ನಾವು. ಆಗ ನಾನು ಮತ್ತೆ ಪುನಃ ಹೇಳ್ತೇನೆ ಎಷ್ಟು ಗಂಟೆಗೆ ಅಂತೇಳಿ. ಈಗ ಟೈಮ್ ಬಂದು 9:30 ಆಯಿತು ಗೈಸ್. ಓಕೆ, ಈಗ 9:30 ಆಯಿತು. ಇನ್ನು ಟೈಮ್ ಉಂಟು, ಸ್ವಲ್ಪ ಪದಾರ್ಥ ಎಲ್ಲ ಮಾಡಿ ಕುಕ್ಕಿಂಗ್ ಎಲ್ಲ ಮಾಡಿ ಬರುವ ಅಂತೇಳಿ. ಇವತ್ತು ಥರ್ಸ್ಡೇ ಅಲ್ವಾ. ಸೊ ಹಾಗಾಗಿ ಕರೆಂಟು ಕೂಡ ಇರುವುದಿಲ್ಲ ನಮಗೆ. ನೋಡುವ ಗೈಸ್ ಹೇಗೆ ಆಗ್ತದೆ ಅಂತೇಳಿ. ನಾನು ನಿಮಗೆ ಮತ್ತೆ ಸಿಗ್ತೇನೆ, ಓಕೆ ಗೈಸ್. ಮತ್ತೆ ಸಿಗುವ ನಾವು, ಓಕೆ ಬಾಯ್ ಗೈಸ್. ನಾವು ಆವಾಗಲೇ ಬಂದು ರೀಚ್ ಆದ್ವಿ. ಸೊ ರೀಚ್ ಆಗಿ ಬಂದು ಬೀಫ್ ಕರಿ ಮಾಡುವ ಅಂಥೇಳಿ ಬೀಫ್ ಎಲ್ಲ ರೆಡಿ ಮಾಡಿ, ಬೀಫ್ ಕಟ್ ಮಾಡಿ ಅದನ್ನು ತೊಳೆದು ಎಲ್ಲ ಗ್ರೈಂಡ್ ಮಾಡಿ ಇವತ್ತು ಗ್ರೀನ್ ಮಸಾಲ ಮಾಡುವ ಅಂಥೇಳಿ ಹಾಕಿದ್ದೇನೆ ಗೈಸ್. ಸ್ವಲ್ಪ ತೆಳುವಾಗಿ ಮಾಡಿದ್ದೇನೆ, ಯಾಕಂದರೆ ಅದು ಮತ್ತು ಗ್ರೀನ್ ಮಸಾಲ ಅಲ್ವ, ಮತ್ತು ಅದು ಎಂತ ಜಾಸ್ತಿ ದಪ್ಪ ಆಗ್ತದೆ ಮತ್ತು ಸ್ವಲ್ಪ ಹೊತ್ತಾದಮೇಲೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡಿದ್ದೇನೆ. ಸೊ ಅದನ್ನೆಲ್ಲ ಮಾಡಿ ಆದಮೇಲೆ ಎಷ್ಟೊತ್ತಾಯಿತು ಗೈಸ್, ಈಗ 12 ಹೊತ್ತಾಯಿತು. ಈಗ ಪುನಃ ಹೋಗಬೇಕು ಬೋರ್ವೆಲ್ಲಲ್ಲಿಗೆ. ಅವ್ರದ್ದು ಆಗ್ತಾ ಬಂತು, ಅವ್ರದ್ದು ಸ್ವಲ್ಪ ನೀರು ಸಿಕ್ತಂತೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಡೀಪ್ ಹೋಗ್ತಾರೇನೋ, ಹಾಗಾಗಿ ಈಗ ಆಗ್ಬೋದು ಅವ್ರದ್ದು. ಸೊ ಅಷ್ಟೊತ್ತಿಗೆ ನಾವು ಹೋಗಿ ಅಲ್ಲಿ ತಲುಪಬೇಕು. ಸೊ ನೆಕ್ಸ್ಟ್ ನಮ್ಮದು, ಇಲ್ಲಾಂದರೆ ಅವರು ನಮಗೋಸ್ಕರ ವೆಯ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ಇದನ್ನು ಮುಚ್ಚಿ ವಿಸಿಲ್ ತೆಗಿಬೇಕು. ಸೊ 1 ನಿಮಿಷ ಗೈಸ್, ಉಪ್ಪು ಸರಿ ಇದೆ ಅಂತ ನೋಡಬೇಕು. ಓಕೆ ಗೈಸ್, ಉಪ್ಪು ಸರಿಯಾಗಿದೆ. ಸೊ ಮುಚ್ಚೆಲ್ಲ ಮುಚ್ಚಿಟ್ಟಿದ್ದೇನೆ. ಒಂದು 10-11 ವಿಸಿಲು ಹೋಗಬೇಕು.
ನಾವು 10-11 ತೆಗಿತೇನೆ. ಆದರೆ ಇವತ್ತು ನೋಡಿ ಗೈಸ್ ಎಲ್ಲ ಗಜಿಲಿ ಬಿಚಿಲಿ ಎಲ್ಲ ಆಗಿದೆ ಗೈಸ್, ಎಲ್ಲ ಅಲ್ಲಲ್ಲಿ ಆಗಿದೆ. ಸೊ ಹಾಗಾಗಿ ನೋಡಿ ಮೊಸರು ತಂದದ್ದು ಆಗ ಅದಕ್ಕೆ ಹಾಕ್ಲಿಕ್ಕೆ ಅಂತ ಫ್ರಿಜ್ಜಲ್ಲಿ ಇರಬೇಕು. ನಮ್ಮದು ಫ್ರಿಜ್ ನೋಡಿದರೆ ಉಂಟಲ್ಲ ಗೈಸ್ ಫುಲ್ಲಾಗಿದೆ. ಇನ್ನು ಅದರಲ್ಲಿ ನೋಡಬೇಕು ಎಂತ ಬೇಕು ಎಂತ ಬೇಡ ಅಂತೇಳಿ ಎಲ್ಲ ನೋಡಬೇಕು ಗೈಸ್. ಇನ್ನು ನೋಡಿ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ದಿನ ಆಯಿತು ಫ್ರಿಜ್ ಕ್ಲೀನ್ ಮಾಡೋದು. ಸೊ ಹಾಗಾಗಿ ಹಸ್ಬೆಂಡ್ ಇದು ಕೆಲಸ ನೋಡಿ. ಸ್ವಲ್ಪ ಟೀ ಇರೋದು, ಇದನ್ನು ಕೂಡ ಕುಡಿಯಲಿಲ್ಲ ಅವರು ವೇಸ್ಟ್ ಮಾಡೋದಿಲ್ಲ. ಈಗ ಕೊಟ್ಟರೆ ಅದು ಕೊಡ್ತಾರೆ ಹಾಗೆ ಗೈಸ್. ಇದು ಊಟ, ಒಂದು ನಿಮಿಷ, ಹಸ್ಬೆಂಡ್ ಮಗುವಿಗೆ ಊಟ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಊಟ ಕೊಡ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಕಿಚನ್ ಕೆಲಸ ಅಲ್ಲ, ಹಾಗಾಗಿ ಹಸ್ಬೆಂಡ್ ಮಗುವಿಗೆ ಊಟ ಕೊಡ್ತಾ ಇದ್ದಾರೆ. ಅವರು ಕೊಟ್ಟರೆ ಸ್ವಲ್ಪ ತಿಂತಾಳೆ ಗೈಸ್ ಅವಳು, ಹಾಗಾಗಿ ನಾನು ಅವರ ಹತ್ರನೇ ಕೊಡೋದು, ಸ್ವಲ್ಪ ತಿಂತಾಳೆ ಅಂತೇಳಿ. ಸೊ ಹಾಗಾಗಿ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಟಿ ವಿ ಆನ್ ಆಗಿ ಇದೆ, ಟಿ ವಿ ಆನ್ ಇದೆ. ಸೊ ಟಿ ವಿ ಆಫ್ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಇವತ್ತು ಮಳೆ ಬರಬಾರ್ದು ಅಂತೇಳಿ ಅಂದ್ಕೊಂಡದ್ದು. ಅಂದರೆ ಇವತ್ತು ಅಂದರೆ ಇದು ಅಲ್ಲಿ ಬೋರ್ ತೆಗಿತಿದ್ರಲ್ಲ ಹಾಗಾಗಿ. ಆದರೆ ಮಳೆ ಇಲ್ಲ, ಈಚೆ ಸೈಡ್ ಇಲ್ಲ, ಆದರೆ ಆಚೆ ಸೈಡ್ ಉಂಟಲ್ಲ ನಾವು ಅಲ್ಲಿ ಬೋರ್ ತೆಗಿತೀವಲ್ಲ ಅಲ್ಲಿ ಇತ್ತು ಮಳೆ ಸ್ವಲ್ಪ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಎಂಥದ ಕೆಲಸ ಆಗ್ತಾ ಉಂಟು. ಮೇ ಬಿ ಏನೋ ಆಗ್ತದ ಅಂತ, ಎಂತ ಆಗ್ತದೆ ಅಂತೇಳಿ ಗೊತ್ತಿಲ್ಲ ಗೈಸ್. ನೋಡಿ ಕೆಲಸ ಆಗ್ತಾ ಇದೆ ಇಲ್ಲಿ, ಎಂತ ಆಗ್ತದೆ ಅಂತೇಳಿ ನಾನು ಕನ್ಫರ್ಮ್ ಮಾಡಿ ಹೇಳ್ತೇನೆ ಗೈಸ್. ಸೊ ನಂಗೆ ಗೊತ್ತಿಲ್ಲ ಎಂತ ಆಗ್ತದೆ ಅಂತೇಳಿ. ಹಾಗಾಗಿ ಅಲ್ಲಿ ನೋಡಿ ಗೈಸ್ ಎಂಥದ್ದು ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದ್ದರೆ ಆ ಥರ ಎಂತ ಮಾಡೋದಂತೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಸೊ ನನಗೆ ಅಂತೂ ಗೊತ್ತಿಲ್ಲ ಎಂತ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಓಕೆ ಗೈಸ್, ನಾನು ಇನ್ನು ಮಗುವಿಗೆ ಊಟ ಎಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಪದಾರ್ಥ ಟೇಸ್ಟ್ ಮಾಡಬೇಕು ಗೈಸ್. ಟೇಸ್ಟ್ ಅಂದರೆ ಸ್ವಲ್ಪ ತಿನ್ನಬೇಕು, ಮತ್ತೆ ಹೋಗಬೇಕು ಗೈಸ್. ಹೋಗಿ ನೋಡಬೇಕು ಹೇಗೆ ಏನು ಆಗಿದೆ ಅಂತೇಳಿ. ಸೊ ಇವತ್ತು ಬಟ್ಟೆ ಎಲ್ಲ ಎಂಥದ್ದು ಒಗಿಲಿಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಳ್ತೇನೆ ಗೈಸ್, ಸಾಕಾಯಿತು. ನೋಡಿ ಇಲ್ಲಿ ಈ ಥರ ಕೂತ್ಕೊಂಡು ನೋಡೋದು ಗೈಸ್, ಅಲ್ಲಿ ಯಾವಾಗಲೂ ಮುಂಚೆ ಎಲ್ಲ ನಾನು ಇನ್ನು ಹೇಳಿದೆಲ್ಲ. ಸೊ ಹೀಗೆ ಕೂತ್ಕೊಂಡು ಹೀಗೆ ನೋಡ್ತಾ ಇರೋದು. ಸೊ ಹಾಗಾಗಿ ಓಕೆ ಗೈಸ್, ಇವತ್ತು ಫುಲ್ ಇದೇ ಇತ್ತು ಕೆಲಸ. ಸೊ ಇವಾಗ ಪುನಃ ಹೋಗಬೇಕು. ನಮ್ಮದೊಂದು ಆಗುವಾಗ ಒಂದು 5-5:30 ಆಗ್ಬೋದಾ ಅಂತ, 6 ಗಂಟೆ ಒಳಗಡೆ ಆಗ್ಬೋದು. ಎಲ್ಲವರ ನೋಡಿ ಗೈಸ್, ನಾನು ತೋರಿಸೋದು ಮಾತ್ರ ಆಯಿತಾ. ನಾನು ಮತ್ತೆ ಅದಕ್ಕೆ ನೀರು ಹಾಕದೆ ಒಂದೆರಡು ತುಂಬ ದಿನ ಆಯಿತು, ನೀರು ಹಾಕಲಿಕ್ಕೆ ನೆನಪೇ ಆಗೋದಿಲ್ಲ ಅದಕ್ಕೆ. ಸೊ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಹೋಗುವಾಗ. ನಾನು ಇಲ್ಲಿಂದ ಹೊರಡಬೇಕಾದ್ರೆ ನಾನು ಹೇಳ್ತೇನೆ ಗೈಸ್. ಸೊ ಅಲ್ಲಿ ಹೇಗೆ ಆಗಿದೆ ಎಂತೆಲ್ಲ ಅಂತೇಳಿ ನಾನು ಮತ್ತೆ ಅಪ್ಡೇಟ್ ಮಾಡ್ತೇನೆ ಗೈಸ್. ಓಕೆ ಬಾಯ್, ಮತ್ತೆ ಸಿಗ್ತೇನೆ. ಓಕೆ ಗೈಸ್, ಮತ್ತೆ ಸಿಗ್ತೇನೆ ಗೈಸ್. ಈಗ ನಾವು ಹೊರಡಿದ್ವಿ, ಹೋಗ್ತಾ ಇದ್ದೇವೆ ಗೈಸ್ ನಾವೀಗ. ಸೊ ಅವರದಾಯಿತು, ಈಗ ನಮ್ಮದು ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ನಾವೀಗ ಹೋಗ್ತಾ ಇದ್ದೇವೆ ಗೈಸ್. ನೋಡಿ ಗೈಸ್, ಮಳೆ ಬರ್ತಾ ಉಂಟು, ಸ್ವಲ್ಪ ಸ್ವಲ್ಪ ಹನಿ ಮಳೆ ಬರ್ತಾ ಇದೆ. ಸೊ ನೋಡುವ, ಮಳೆ ಬರ್ತಾ ಉಂಟು. ನೋಡಿ ಗೈಸ್, ಮಳೆ ಬರ್ತಾ ಇದೆ. ಆಗದ್ದು ನನಗೆ ಗೊತ್ತೇ ಆಗಲಿಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಓಕೆ
ನೋಡಿ ಗೈಸ್, ನಮ್ದು ಆಗುವಾಗ ಏನೋ ಪ್ರಾಬ್ಲಮ್ ಆಯಿತು ಗೈಸ್. ಅದು ಎಂಥದ ಬೀಟ್ ಎಂಥದ ಕಟ್ಟಾಯ್ತಂತೆ ಒಳಗಡೆಯಿಂದ. ಸೊ ಹಾಗಾಗಿ ಈಗ ಅಲ್ಲಿ ನೋಡಿ ರಿಪೇರ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಮಗುವನ್ನು ಇಟ್ಕೊಂಡು ಕೂತ್ಕೊಂಡಿದ್ದೇನೆ. ಸೊ ಅಲ್ಲಿ ರಿಪೇರ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಏನು ತೆಗಿತಾ ಇದ್ದಾರೆ, ಅದು ಒಳಗಡೆ ಏನೋ ಕಟ್ಟಾಗಿದೆ ಅಂತ ಗೊತ್ತಿಲ್ಲ. ಸೊ ಎಂಥದ ಗೊತ್ತಿಲ್ಲ ಗೈಸ್. ನಮ್ದಾಗ ಒಳಗಡೆಗೆಲ್ಲ ಪ್ರಾಬ್ಲಮ್ ಆಯಿತು. ಏನು ಮಾಡೋದು, ಏನು ಮಾಡಲಿಕ್ಕಾಗಲ್ಲ. ಸೊ ಅದು ನಮ್ಮ ನಾವು ಇದು ಬೋರ್ ತೆಗಿತಿದ್ದಾವಲ್ಲ, ಆ ಪ್ಲೇಸಲ್ಲಿ ತುಂಬ ಮಣ್ಣಿತ್ತು. ಸೊ ಹಾಗಾಗಿ ಅದರ ಮೇಲ್ಗಡೆ ಮಣ್ಣು ಬಿದ್ದು, ಮೇಲ್ಗಡೆಯಿಂದ ಮಣ್ಣು ಮತ್ತು ಒಳಗಡೆ ಬಿದ್ದು, ಅದನ್ನು ತೆಗೆದು ಅಷ್ಟು ಸರಿ ಆಯಿತು ಗೈಸ್. ಮತ್ತು ಪುನಃ ಒಮ್ಮೆ ಮಾಡಬೇಕಾದ್ರೆ ಅದೇ ಒಳಗಡೆನೇ ಅದು ಕಟ್ಟಾಯ್ತಂತೆ. ಸೊ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಓಕೆ ಗೈಸ್, ನೋಡುವ, ಸ್ಟಾರ್ಟ್ ಆಗುವಾಗ ನಾನು ನಿಮಗೆ ಹೇಳ್ತೇನೆ ಗೈಸ್. ಓಕೆ ಮೋಡ ಇದೆ ಗೈಸ್, ಫುಲ್ ಮೋಡ ಇದೆ. ಆದರೆ ಮಳೆ ಇಲ್ಲ. ಮಳೆ ಬರದಿದ್ದರೆ ಸಾಕು ಅಂತೇಳಿ ಅಂದ್ಕೊಳ್ಳೋದು, ಇದು ಕೆಲಸ ಆಗೋ ತನಕ. ಓಕೆ ಗೈಸ್, ಏನು ಗೊತ್ತಾ, ಇನ್ನೂ ಅದು ಸರಿ ಆಗಲಿಲ್ಲ ಗೈಸ್. ಎಲ್ಲರೂ ಅಲ್ಲಿ ನೋಡಿ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಗೈಸ್. ಇನ್ನೂ ಆಗಲಿಲ್ಲ ಯಾರ್ದು ಕೂಡ. ಸೊ ನಮ್ಮದು ಸ್ಟಾರ್ಟ್ ಮಾಡಬೇಕಾದ್ರೆ ಏನೋ ಅದು ಕಟ್ಟಾಯಿತು ಗೈಸ್. ಇನ್ನೂ ಸರಿ ಆಗಲಿಲ್ಲ. ಟೈಮ್ ಬಂದು 3:30 ಆಯಿತು. ಇನ್ನು ಯಾವಾಗ ಆಗ್ತದೆ ಏನು ಅಂತ ಗೊತ್ತಿಲ್ಲ ಗೈಸ್. ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವರು ಎಂತ ಮಾಡ್ತಿದ್ದಾರೋ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಗೈಸ್. ನಾನಿಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದೇನೆ, ಮಗು ಮಲಗಿದೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ಗೈಸ್ ಎಂತ ಮಾಡ್ತಿದ್ದಾರೆ ಅಂತೇಳಿ. ಎಷ್ಟು ಹೊತ್ತಾಗ್ತದೆ ಅಂತಲೂ ಗೊತ್ತಿಲ್ಲ ಗೈಸ್. ಸೊ ಸಾಕಾಯಿತು ಗೈಸ್, ಸುಸ್ತಾಯಿತು ನನಗೆ. ಕೆಲಸ ಮಾಡೋದವರು, ಆದರೆ ಸುಸ್ತಾದದ್ದು ನನಗೆ ಕೂತ್ಕೊಂಡು. ಸೊ ಇಸ್ಲಿಯೇ ಹಾಗೆ. ಸೊ ಹಾಗಾಗಿ ಗೊತ್ತಿಲ್ಲ ಗೈಸ್ ಎಂತ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲಿದ್ದು ಪ್ಲೇಸ್ ನೋಡಿದೆ, ಚೆಂದ ಉಂಟಲ್ಲ. ಸೊ ಇಲ್ಲಿದ್ದು ಒಂದು ಪ್ಲೇಸ್ ನಾವು ತಗೊಂಡಿದ್ದೀವಿ, ಅದು ಲಾಸ್ಟ್ ಉಂಟಲ್ಲ, ಅದು ನಾವು ತಗೊಂಡಿದ್ದೀವಿ. ಸೊ ಹಾಗಾಗಿ ಅದೆಷ್ಟು ತಗೊಂಡದಷ್ಟೇ, ಏನು ಪ್ಲ್ಯಾನ್ ಇಲ್ಲ. ನೋಡುವ, ಫ್ಯೂಚರಲ್ಲಿ ಪ್ಲ್ಯಾನ್ ಇದ್ದರೆ ಹೇಳ್ತೇನೆ ಗೈಸ್. ಸೊ ನೋಡಿ, ಒಂದು ಬೋರ್ಡ್ ಹಾಕಿದ್ದಾರಲ್ಲ, ಸರ್ವೋತ್ಕೃಷ್ಟ ಗ್ರಂಥಪೂರ್ಣ. ಸೊ ಅಷ್ಟೇ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ನನಗೆ ಸಾಕಾಯಿತು. ಇಷ್ಟೊತ್ತಿಗೆ ಆಗ್ತಿತ್ತು ಗೈಸ್, ಇಷ್ಟೊತ್ತಿಗೆ ಅರ್ಧ ಆಗ್ತಿತ್ತು, ಮುಕ್ಕಾಲು ವಾಸಿ ಆಗ್ತಿತ್ತು ಗೊತ್ತಾ. ಅವರದು ಫಾಸ್ಟ್ ಆಯ್ತಲ್ಲ. ಸೊ ಆ ಟೈಪಲ್ಲಿ ಬೇಗ ಆಗಿದ್ದರೆ ಇಷ್ಟೊತ್ತಿಗೆ ಮುಕ್ಕಾಲು ವಾಸಿ ಆಗ್ತಿತ್ತು ಗೈಸ್. ಆಗಲಿಲ್ಲ, ಏನು ಮಾಡೋದು. ಇಟ್ಸ್ ಓಕೆ, ಆಗ್ಬೋದು ಗೈಸ್. ನನ್ನ ಹಸ್ಬೆಂಡ್ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ಜಿಂದಗಿ ಹೀಗೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಹಾಗೆ ಕೇಳಿ ಹೋಗೋದಿಲ್ಲ. ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾಣ್ತಿದೆಯಾ? ಸೊ ಓಕೆ ಗೈಸ್, ನನಗೆ ಮತ್ತೆ ಸಿಗ್ತೇನೆ. ಓಕೆ ಬಾಯ್. ಸ್ಟಾರ್ಟ್ ಮಾಡಿದರು, 4 ಗಂಟೆ ಆಯಿತು, 2 ನಿಮಿಷ ಇದೆ 4 ಗಂಟೆಗೆ. ಸೊ ಸ್ಟಾರ್ಟ್ ಮಾಡಿದ್ದಾರೆ. ನೋಡುವ ಗೈಸ್, ಎಷ್ಟು ಹೊತ್ತಿಗೆ ಮುಗೀತದೆ ಅಂತೇಳಿ ಗೊತ್ತಿಲ್ಲ. ನೋಡಿ ಗೈಸ್, ಬೋರ್ ಆಗ್ತಾ ಇದ್ದಾರೆ. ನೋಡಿ ಹೇಗಿದೆ ವೆದರ್. ಸೊ ನೋಡುವ ಗೈಸ್, ಎಷ್ಟೊತ್ತಿಗೆ ಆಗ್ತದೆ ಅಂತೇಳಿ. ಓಕೆ ನಾನು ಮತ್ತೆ ಮಿಡಲಲ್ಲಿ ತೋರಿಸ್ತೇನೆ ನಿಮಗೆ.
ನೋಡಿ ಗೈಸ್, ಈಗ ದೊಡ್ಡ ಪೈಪ್ ಹಾಕ್ತಾ ಇದ್ದಾರೆ. ನೋಡಿ ಗೈಸ್, ನಾನು ವಿಡಿಯೋ ಕ್ಲಿಪ್ಸ್ ಹಾಕ್ತೇನೆ, ನೀವು ನೋಡಿ ಆಯ್ತಾ. ಅದು ಹಂಗಸಿಲ್ಲ, ಸೌಂಡ್ ಐಕಲತ್ತೆ ಇದಾವನೆ. काही उचलून मान आराम से दबाओ पुढे गावात ते जाऊन करायचं कोणाचा फोन आता का त्या वस्तीवर पॉईंट बघून येतो. गाडी बसते का बघा. समजा जर बीट जर घेतलं तर पाईप 2-3 पाईप मारायचे खाली आपल्या घरी एक हाय बीट उतरवलेलं जातं. मला आपल्या घरी second one, this is third one. Đấy. Udah, ada kalau boleh. Ada,